ಬರ್ತಿಮಾಯನು ಯೇಸುವನ್ನು ಕೂಗಿ ಕರೆಯುವಾಗ ಅವನನ್ನು ಗದರಿಸಿ ಅಡಗಿಸುವುದಕ್ಕೆ ಹಲವಾರು ಜನರು ಪ್ರಯತ್ನಿಸಿದರು. ಆದರೆ ಬರ್ತಿಮಾಯನು ಅವರಿಗೆ ಕಿವಿಗೊಡದೆ, ಯೇಸು ಕ್ರಿಸ್ತನು ನನ್ನ ಪ್ರಾರ್ಥನೆಯನ್ನು ಕೇಳಬೇಕು, ಇಂದು ನನಗೊಂದು ಅದ್ಭುತ ನಡೆಯಬೇಕು ಎಂಬಂಥ ಸ್ಥಿರತೆಯಿಂದ ಇನ್ನೂ ಶಬ್ದವೆತ್ತಿ ಕೂಗಿದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಅವನ ಮೊರೆಗೆ ಕಿವಿಗೊಟ್ಟು ಅವನನ್ನು ಹತ್ತಿರಕ್ಕೆ ಕರೆದು ಅವನ ಜೀವಿತವನ್ನೇ ಬದಲಾಯಿಸುವಂಥ ಅದ್ಭುತ ಕಾರ್ಯವನ್ನು ನೆರವೇರಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಪ್ರಾರ್ಥನೆಗೆ ತಡೆಯಾಗಿ ಏನೇ ನಿಂತರೂ ಕೂಡ, ನಿಮ್ಮನ್ನು ಅಡಗಿಸುವುದಕ್ಕೆ ಏನೇ ಪ್ರಯತ್ನಿಸಿದರೂ ಕೂಡ ಸುಮ್ಮನಾಗಬೇಡಿ. ಕರ್ತನು ಕೇಳುವವರೆಗೂ, ಆತನು ಅದ್ಭುತ ಮಾಡುವವರೆಗೂ ಕೂಡ ಬಿಡದೆ ಪ್ರಾರ್ಥಿಸಿ. ನಿಶ್ಚಯವಾಗಿ ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಹೊಂದಿಯೇ ಹೊಂದುತ್ತೀರಾ.